ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ನೀವು ಸ್ಟ್ರಾಬೆರಿ ತಿನ್ನುವಾಗ ಅದು ಹಣ್ಣು ಎಂದು ಅಂದುಕೊಂಡಿದ್ದರೆ ವಿಜ್ಞಾನದ ಪ್ರಕಾರ ನೀವು ತಪ್ಪು. ಸಸ್ಯಶಾಸ್ತ್ರದ ಪ್ರಕಾರ ಒಂದು ವಸ್ತುವನ್ನು ಹಣ್ಣು ಎಂದು ಕರೆಯಬೇಕಾದರೆ ಅದರ ಒಳಗಡೆ ಬೀಜಗಳಿರಬೇಕು. ಆದರೆ ಸ್ಟ್ರಾಬೆರಿಯ ಬೀಜಗಳು ಅದರ ಮೇಲ್ಮೈ ಇರುತ್ತವೆ. ಹಾಗಾಗಿ ಸ್ಟ್ರಾಬೆರಿಯನ್ನು ಅಗ್ಲಿಗೇಟ್ ಫ್ರೂಟ್ ಎಂದು ಕರೆಯುತ್ತಾರೆ. ಇನ್ನೊಂದು ಶಾಕಿಂಗ್ ವಿಷಯವೇನೆಂದರೆ, ವಿಜ್ಞಾನದ ನಿಯಮಗಳ ಪ್ರಕಾರ ಬಾಳೆಹಣ್ಣು ಮತ್ತು ಕಲ್ಲಂಗಡಿ ಹಣ್ಣುಗಳು ಅಸಲಿ ಬೆರ್ರಿಗಳಾಗಿವೆ, ಆದರೆ ಸ್ಟ್ರಾಬೆರಿ ಅಲ್ಲ. ಫ್ಯಾಕ್ಟ್ ನಂಬರ್ 2. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮಿಂಚು ಅಪ್ಪಳಿಸುವ ಸಾಧ್ಯತೆ ಲಕ್ಷದಲ್ಲಿ 1. ಆದರೆ ಅಮೆರಿಕದ ರಾಯ್ ಸುಲ್ಲೈಮನ್ ಎಂಬ ವ್ಯಕ್ತಿಗೆ ಅವರ ಜೀವಿತಾವಧಿಯಲ್ಲಿ ಬರೋಬ್ಬರಿ 7 ಬಾರಿ ಮಿಂಚು ಅಪ್ಪಳಿಸಿತ್ತು. ಆಶ್ಚರ್ಯದ ವಿಷಯವೇನೆಂದರೆ, ಈ 7 ಬಾರಿ ಅವರು ಬದುಕುಳಿದರು. ಇದೇ ಕಾರಣಕ್ಕೆ ಅವರನ್ನು ಹ್ಯೂಮನ್ ಲೈಟ್ನಿಂಗ್ ರಾಡ್ ಎಂದು ಕರೆಯುತ್ತಾರೆ ಮತ್ತು ಇವರ ಹೆಸರನ್ನು ಗಿನ್ನಿಸ್ ದಾಖಲೆಗೆ ಸೇರಿಸಲಾಗಿದೆ. ಅವರು ಕೊನೆಯ ಬಾರಿ ಮಿಂಚಿನಿಂದ ಪಾರಾದಾಗ ಅವರಿಗೆ ಅಪ್ಪಳಿಸಿದ ಮಿಂಚು ಅವರ ತಲೆಯ ಕೂದಲನ್ನೇ ಸುಟ್ಟು ಹಾಕಿತ್ತು. ಫ್ಯಾಕ್ಟ್ ನಂಬರ್ 3. ನೀವು ಯಾವುದಾದರೂ ಪುಟಾಣಿ ಮಗುವಿಗೆ ಬಣ್ಣ ಬಣ್ಣದ ಆಟಿಕೆ ತೋರಿಸಿ ಅದು ನಗುತ್ತಿದೆ ಎಂದು ಸಂಭ್ರಮಿಸಿದರೆ 1 ನಿಮಿಷ ನಿಲ್ಲಿ. ವಿಜ್ಞಾನದ ಪ್ರಕಾರ ಮಗು ಹುಟ್ಟಿದಾಗ ಅದಕ್ಕೆ ಪ್ರಪಂಚ ಕೇವಲ ಕಪ್ಪು, ಬಿಳಿ ಮತ್ತು ಬೂದು ಬಣ್ಣದಲ್ಲಿ ಮಾತ್ರ ಕಾಣಿಸುತ್ತದೆ. ಮಗುವಿನ ಕಣ್ಣಿನ ನರಗಳು ಪೂರ್ತಿ ಬೆಳೆದಿರುವುದಿಲ್ಲ. ಹಾಗಾಗಿ ಅದಕ್ಕೆ ಬಣ್ಣಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಸುಮಾರು 1 ವಾರದ ನಂತರ ಮಗುವಿಗೆ ಮೊದಲು ಕಾಣಿಸುವ ಬಣ್ಣ ಯಾವುದು ಗೊತ್ತಾ? ಅದು ಕೆಂಪು. ಪೂರ್ತಿ ಬಣ್ಣದ ಪ್ರಪಂಚ ಮಗುವಿಗೆ ಕಾಣಲು ಕನಿಷ್ಠ 5 ತಿಂಗಳು ಬೇಕಾಗುತ್ತದೆ. ಫ್ಯಾಕ್ಟ್ ನಂಬರ್ 4. ನೀವು ಟೈಟಾನಿಕ್ ಹಡಗು ಅತಿ ದೊಡ್ಡದು ಎಂದು ಅಂದುಕೊಂಡಿದ್ದರೆ ಈ ವಿಷಯ ಕೇಳಿ. ಇಂದಿನ ಬೃಹತ್ ಸರಕು ಸಾಗಣೆ ಹಡಗುಗಳು ಎಷ್ಟು ದೊಡ್ಡದಾಗಿವೆ ಎಂದರೆ, ಒಂದು ವೇಳೆ ಆ ಹಡಗನ್ನು ನೀವು ಲಂಬವಾಗಿ ನಿಲ್ಲಿಸಿದರೆ ಅದು ಪ್ಯಾರಿಸ್ನ ಐಫೆಲ್ ಟವರ್ ಅಥವಾ ಲಂಡನ್ ಶಾರ್ಡ್ ಕಟ್ಟಡಕ್ಕಿಂತಲೂ ಎತ್ತರವಾಗಿದೆ. ಅಂದರೆ ಸುಮಾರು 1200 ಅಡಿಗಳಿಗಿಂತ ಹೆಚ್ಚು ಉದ್ದ. ಇಷ್ಟು ದೊಡ್ಡ ಹಡಗುಗಳು ಲಕ್ಷಾಂತರ ಟನ್ ತೂಕವನ್ನು ಹೊತ್ತು ಸಮುದ್ರದ ಮೇಲೆ ತೇಲುತ್ತವೆ ಎನ್ನುವುದೇ ಒಂದು ಅದ್ಭುತ. ಫ್ಯಾಕ್ಟ್ ನಂಬರ್ 5. ನೀವು ಫ್ರೆಶ್ ಆಗಿದೆ ಎಂದು ತಿನ್ನುವ ಸೇಬು ಹಣ್ಣುಗಳು ವಾಸ್ತವವಾಗಿ ಎಷ್ಟು ಹಳೆಯವು ಗೊತ್ತಾ? ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುವ ಸೇಬುಗಳು ಸರಾಸರಿ 9 ರಿಂದ 12 ತಿಂಗಳುಗಳಷ್ಟು ಹಳೆಯದಾಗಿರುತ್ತವೆ. ಅಂದರೆ ನೀವು ಇಂದು ತಿನ್ನುತ್ತಿರುವ ಸೇಬು ಹಣ್ಣನ್ನು ಹೋದ ವರ್ಷವೇ ಕೊಯ್ಲು ಮಾಡಲಾಗಿರುತ್ತದೆ. ಇವುಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ವಿಶೇಷ ಹನಿಗಳ ನಡುವೆ ಇಡಲಾಗುತ್ತದೆ. ಇದರಿಂದ ಅವು ಕೆಡುವುದಿಲ್ಲ. ನೀವು ಅದನ್ನು ಕಚ್ಚಿದಾಗ ಅದರ ಕೋಶಗಳಲ್ಲಿ ಅಡಗಿರುವ ಹಳೆಯ ಗಾಳಿ ಹೊರಬರುತ್ತದೆ. ಫ್ಯಾಕ್ಟ್ ನಂಬರ್ 6. ಇದು ಕೇಳಲು ವಿಚಿತ್ರ ಅನಿಸಬಹುದು, ಆದರೆ ಕೆಲವು ಜಾತಿಯ ಆಮೆಗಳು ತಮ್ಮ ಗುದದ್ವಾರದ ಮೂಲಕ ಉಸಿರಾಡುತ್ತವೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಕ್ಲಾಕಲ್ ರೆಸ್ಪಿರೇಷನ್ ಎಂದು ಕರೆಯಲಾಗುತ್ತದೆ. ಚಳಿಗಾಲದಲ್ಲಿ ನದಿಗಳು ಹೆಪ್ಪುಗಟ್ಟಿದಾಗ ಈ ಆಮೆಗಳು ನೀರಿನ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಆಗ ಅವು ತಮ್ಮ ಶ್ವಾಸಕೋಶದ ಬದಲು ಹಿಂಭಾಗದ ಸ್ನಾಯುಗಳ ಮೂಲಕ ನೀರಿನಲ್ಲಿರುವ ಆಮ್ಲಜನಕವನ್ನು ಹೀರಿಕೊಂಡು ತಿಂಗಳುಗಟ್ಟಲೆ ಬದುಕಬಲ್ಲವು. ಫ್ಯಾಕ್ಟ್ ನಂಬರ್ 7. ನಮಗೆ ಮನುಷ್ಯರು ಮಾತ್ರ ಚುನಾವಣೆ ನಡೆಸಿ ಮತ ಹಾಕುತ್ತಾರೆ ಎಂದು ಗೊತ್ತು. ಆದರೆ ಆಫ್ರಿಕಾದ ಎಮ್ಮೆಗಳ ಹಿಂಡು ತಾವು ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದನ್ನು ನಿರ್ಧರಿಸಲು ವೋಟಿಂಗ್ ಮಾಡುತ್ತವೆ. ಹಿಂಡಿನಲ್ಲಿರುವ ಹೆಣ್ಣು ಎಮ್ಮೆಗಳು ಒಂದೊಂದಾಗಿ ಎದ್ದು ನಿಂತು ತಮಗೆ ಬೇಕಾದ ದಿಕ್ಕಿನ ಕಡೆಗೆ ಮುಖ ಮಾಡಿ ಮತ್ತೆ ಮಲಗುತ್ತವೆ. ಯಾವ ದಿಕ್ಕಿಗೆ ಅತಿ ಹೆಚ್ಚು ಎಮ್ಮೆಗಳು ಮುಖ ಮಾಡುತ್ತಿರುತ್ತವೆಯೋ ಇಡೀ ಹಿಂಡು ಅದೇ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸುತ್ತವೆ. ವಿಶೇಷವೆಂದರೆ ಈ ಮತದಾನದಲ್ಲಿ ಎಮ್ಮೆಗಳ ಸಾಮಾಜಿಕ ಸ್ಥಾನಮಾನ ಮುಖ್ಯವಲ್ಲ. ಎಲ್ಲ ಹೆಣ್ಣು ಎಮ್ಮೆಗಳಿಗೂ ಸಮಾನ ಹಕ್ಕಿರುತ್ತದೆ. ಫ್ಯಾಕ್ಟ್ ನಂಬರ್ 8. ಬಾಹ್ಯಾಕಾಶ ಎಂದರೆ ಶೂನ್ಯ ಎಂದು ನಮಗೆ ಗೊತ್ತು.
ಆದರೆ ವಿಜ್ಞಾನಿಗಳು ನಮ್ಮ ಕ್ಷೀರಪಥದ ಕೇಂದ್ರ ಭಾಗದಲ್ಲಿರುವ ಸಗಿಟೇರಿಯಸ್ B2 ಎಂಬ ಬೃಹತ್ ಧೂಳಿನ ಮೋಡವನ್ನು ಸಂಶೋಧಿಸಿದಾಗ ಅಲ್ಲಿ ಈಥೈಲ್ ಫಾರ್ಮೇಟ್ ಎಂಬ ರಾಸಾಯನಿಕ ಪತ್ತೆಯಾಯಿತು. ಈ ರಾಸಾಯನಿಕದ ವಿಶೇಷತೆ ಏನು ಅಂತ ಗೊತ್ತಾ? ಇದೇ ರಾಸಾಯನಿಕವು ಭೂಮಿಯ ಮೇಲೆ ಸ್ಟ್ರಾಬೆರಿ ಹಣ್ಣಿಗೆ ರುಚಿಯನ್ನು ಮತ್ತು ರಮ್ ಪಾನೀಯಕ್ಕೆ ಅದರ ವಿಶಿಷ್ಟ ವಾಸನೆಯನ್ನು ನೀಡುತ್ತದೆ. ಅಂದರೆ ನೀವು ಒಂದು ವೇಳೆ ಆ ಮೋಡದ ಹತ್ತಿರ ಹೋದರೆ ನಿಮಗೆ ಬಾಹ್ಯಾಕಾಶದಲ್ಲಿ ಸ್ಟ್ರಾಬೆರಿ ಮತ್ತು ರಮ್ ಬೆರೆಸಿದ ವಿಚಿತ್ರ ವಾಸನೆ ಬರುತ್ತದೆ. ಫ್ಯಾಕ್ಟ್ ನಂಬರ್ 9. ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳು ಹುಟ್ಟಿದಾಗ ಚಿಕ್ಕದಾಗಿದ್ದು ಬೆಳೆದಂತೆ ದೊಡ್ಡದಾಗುತ್ತವೆ. ಆದರೆ ದಕ್ಷಿಣ ಅಮೆರಿಕದಲ್ಲಿರುವ ಪ್ಯಾರಾಡಾಕ್ಸಿಕಲ್ ಫ್ರಾಗ್ ಇದಕ್ಕೆ ಉಲ್ಟಾ. ಈ ಕಪ್ಪೆಯ ಮರಿಗಳು ಸುಮಾರು 10 ಇಂಚುಗಳಷ್ಟು ದೊಡ್ಡದಾಗಿರುತ್ತವೆ. ಆದರೆ ಅವು ಬೆಳೆದು ಪೂರ್ಣ ಪ್ರಮಾಣದ ಕಪ್ಪೆಯಾದಾಗ ಅವುಗಳ ಗಾತ್ರ ಕೇವಲ 3 ಇಂಚಿಗೆ ಕುಸಿಯುತ್ತದೆ. ಅಂದರೆ ಇದು ಬೆಳೆದಂತೆಲ್ಲ ಕುಬ್ಜವಾಗುತ್ತಾ ಹೋಗುವ ಪ್ರಪಂಚದ ಏಕೈಕ ವಿಚಿತ್ರ ಪ್ರಾಣಿ. ಇದೇ ಕಾರಣಕ್ಕೆ ಇದಕ್ಕೆ ಪ್ಯಾರಾಡಾಕ್ಸಿಕಲ್ ಕಪ್ಪೆ ಎಂದು ಹೆಸರಿಡಲಾಗಿದೆ. ಫ್ಯಾಕ್ಟ್ ನಂಬರ್ 10. ಆಫ್ರಿಕಾದಲ್ಲಿ ಒಂದು ವಿಶೇಷವಾದ ಮರವಿದೆ. ಇದರ ಹೆಸರು ಅಕೇಶಿಯಾ. ಮಿಂಚು ಅಪ್ಪಳಿಸಿದಾಗ ಹೆಚ್ಚಿನ ಮರಗಳು ಸುಟ್ಟು ಹೋಗುತ್ತವೆ. ಆದರೆ ಈ ಅಕೇಶಿಯಾ ಮರಗಳು ಮಿಂಚನ್ನು ತಮಗೆ ಅನುಕೂಲವಾಗುವಂತೆ ಬಳಸಿಕೊಳ್ಳುತ್ತವೆ. ಮಿಂಚು ಹೊಡೆದಾಗ ವಾತಾವರಣದಲ್ಲಿರುವ ಸಾರಜನಕವು ಮಣ್ಣಿಗೆ ಸೇರುತ್ತದೆ. ಈ ಮರಗಳು ಆ ನೈಟ್ರೋಜನ್ ಅನ್ನು ತಕ್ಷಣವೇ ಹೀರಿಕೊಂಡು ಅತಿ ವೇಗವಾಗಿ ಬೆಳೆಯುತ್ತವೆ. ಅಷ್ಟೇ ಅಲ್ಲ, ಯಾವುದಾದರೂ ಪ್ರಾಣಿ ಈ ಮರದ ಎಲೆಗಳನ್ನು ತಿನ್ನಲು ಬಂದರೆ ಇವು ಗಾಳಿಯಲ್ಲಿ ಒಂದು ವಿಶೇಷ ಅನಿಲವನ್ನು ಹೊರಸೂಸುತ್ತವೆ. ಈ ಅನಿಲವು ಪಕ್ಕದಲ್ಲಿರುವ ಇತರೆ ಮರಗಳಿಗೆ ಅಪಾಯ ಬಂದಿದೆ ಎಂದು ಸಂಕೇತ ನೀಡುತ್ತದೆ. ಆಗ ಎಲ್ಲ ಮರಗಳು ತಮ್ಮ ಎಲೆಗಳಲ್ಲಿ ವಿಷಕಾರಿ ಕೆಮಿಕಲ್ ಉತ್ಪತ್ತಿ ಮಾಡಿ ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.